ರಾಜ್ಯ ವಸತಿ ಇಲಾಖೆ ಸ್ಲಂ ಬೋರ್ಡ್ನಿಂದ 42,345 ಮನೆಗಳನ್ನು ರಾಜ್ಯಾದ್ಯಂತ ಲೋಕಾರ್ಪಣೆ ಮಾಡುವಂತಹ ದೊಡ್ಡ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಆಯಿತು. ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಬಂದಿದ್ರು, ಫಲಾನುಭವಿಗಳು ಮತ್ತು ಅವರ ಕುಟುಂಬಸ್ಥರು ಬಂದಿದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೇನೆ ಬರಬೇಕು ಅಂತ ಹೇಳಿ ತುಂಬಾ ಜನ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ರು. ಸಚಿವರ ನಿರೀಕ್ಷೆಗೂ ಮೀರಿ ಇಲ್ಲಿ ಜನಸಾಗರ ಹರಿದು ಬಂದಿತ್ತು. ಅದೆಲ್ಲದರ ಮಧ್ಯೆ ಇಲ್ಲಿ ಕಾರ್ಯಕರ್ತರು ಕೂಡ ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಿಂದ, ಅದು ಎಷ್ಟೇ 100 ಕಿಲೋಮೀಟರ್ ದೂರ ಇದ್ರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಬಂದಿದ್ದಾರೆ. ಬೆಂಗಳೂರಿಂದನೇ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲೇಬೇಕು ಅಂತ ಹೇಳಿ ಶೀಲಾ ಅವರು ಬಂದಿದ್ದಾರೆ. ಇವರು ಪಕ್ಷದ ಕಾರ್ಯಕರ್ತರು. ಸೊ ಯಾಕೆ ಇಷ್ಟು ದೂರ ಬರಬೇಕಾಯಿತು ಅಂತ ಕೇಳೋಣ. ಮೇಡಮ್, ಹೇಗಿತ್ತು ಪ್ರೋಗ್ರಾಮ್? ಸೂಪರ್ ಮೇಡಮ್, ತುಂಬ ಚೆನ್ನಾಗಿತ್ತು. ನಾನು ನೆನೆಸ್ಕೊಂಡಿಲ್ಲ ಇಷ್ಟು ಜನ ತಾಳ್ಮೆಯಿಂದ ಇಲ್ಲಿ ಕುಳಿತಿರೋದು ನೋಡಿ ತುಂಬ ಸಂತೋಷ ಆಯಿತು. ಸೂಪರ್ ಆಗಾಯ್ತು ಮೇಡಮ್, ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು. ಅನ್ಕೊಂಡಿದ್ರಾ ನಮ್ಮ ಹುಬ್ಳಿಲಿ ಇಷ್ಟು ಜನ ಸೇರ್ತಾರೆ ಅಂತ? ಹಾಂ, ಒಂದು ವಿಷಯದಲ್ಲಿ ನಾನು ನಮ್ಮ ಸಿದ್ದರಾಮಯ್ಯನವ್ರನ್ನ ನೆನೆಸ್ಕೊಳ್ಬೇಕು. ಅನ್ನದಾತರು, ಕರುಣಾಮಯಿ, ಅವರು ಕೊಟ್ಟಂಥ 5 ಯೋಜನೆಗಳು ಎಲ್ಲ ಹೆಣ್ಮಕ್ಳ ಮನಸ್ಸಲ್ಲಿ ಹೋಗಿದೆ. ಇವಾಗ ನಾನು ಅದ್ರ ಫಲಾನುಭವಿ ಹೇಳಬೇಕು ಅಂದರೆ, ಹಂಗಾಗಿ ನನಗೂ ಅವ್ರ ಮೇಲೆ ಅಭಿಮಾನ ಇದೆ. ಅವ್ರು ಒಂಥರ ನಮಗೆ ಕರ್ನಾಟಕಕ್ಕೆ ಪಾಲಿಗೆ ಹೆಣ್ಣುಮಕ್ಕಳು ದೇವರು ಹೇಳಬೇಕು. ಸೊ ಮನೆಗೆ ಅವರು ಒಂದು ಬೆಳಕು ಅಂತಲೇ ಹೇಳ್ತೀನಿ ಮೇಡಮ್. ಹಾಗಾಗಿ ಜನ ಇವತ್ತು ಅವರ ಅಭಿಮಾನ, ಫಲಾನುಭವಿಗಳು ಇರಬಹುದು, ಕಾರ್ಯಕರ್ತರು ಇರ್ಬೋದು, ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಇವತ್ತು ಸಕ್ಸಸ್ ಆಗಿದ್ದಕ್ಕೆ ಇವರೆಲ್ಲ ಕಾರಣ. ಆಮೇಲೆ ನಮ್ಮ ಪ್ರಸಾದ್ ಅಬ್ಬಾಯಿ ಸರ್ ಇರ್ಬೋದು, ನಮ್ಮ ಜಮೀರಣ್ಣ ಇರ್ಬೋದು. ನಮ್ಮ ಜಮೀರಣ್ಣ ಎಲ್ಲಿರ್ತಾರೋ ಅಲ್ಲಿ ಜಾತ್ರೆ, ಎಲ್ಲಿ ಇರ್ತಾರೋ ಅಲ್ಲಿ ದಿಂಡು. ಆ ಥರ ಅವರ ಅಭಿಮಾನಿಗಳು ಅಷ್ಟು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ ಜಮೀರಣ್ಣ ಅಂದರೆ? ಜಮೀರಣ್ಣ ಅಂದರೆ ಅವರು ತೋರೋ ಪ್ರೀತಿ. ಬಡವರು ಕಷ್ಟಕ್ಕೆ ಏನು ಕಷ್ಟ ಅಂದರೂ ಇಮಿಡಿಯೇಟ್ ಅದನ್ನು ನೋಡ್ತಾರೆ. ಜೀವ ಉಳಿಸೋ ದೇವರು ಹೇಳಬೇಕು, ಜೀವ ಉಳಿಸೋ ದೇವರು ಅಂತ ಹೇಳ್ತೀವಿ ಅವ್ರಿಗೆ. ನಾ ಯಾವಾಗಲೂ ಅವ್ರ ಬಗ್ಗೆ ಒಂದು ಹಾಡು ಹೇಳ್ತಾ ಇರ್ತೀನಿ. ಅದು ಇಲ್ಲಿ ಹೇಳ್ಬೇಕು ಗೊತ್ತಿಲ್ಲ. ಏನದು? ಅದು ಸುಮ್ಮನೆ ಇರ್ಲಿ, ಹೇಳಿ ನೋಡೋಣ. ಅವ್ರ ಹತ್ರ ತಲುಪಿಸೋಣ ಇದನ್ನ. ಹೌದಾ? ಖಂಡಿತ ತಲುಪಿಸ್ತೀರಾ? ನಾನು ಟ್ರೈ ಮಾಡ್ತೀನಿ. ತಂದೆಯ ತಾಯಿಯ ಪ್ರೀತಿಯ ಮಗನು ನೀವು, ಬಡವರ ಪಾಲಿನ ಜೀವದ ಉಸಿರು ನೀವು. ತಂದೆಯ ತಾಯಿಯ ಪ್ರೀತಿಯ ಮಗನು ನೀವು, ಬಡವರ ಪಾಲಿನ ಜೀವದ ಉಸಿರು ನೀವು. ಚಾಮರಾಜಪೇಟೆಯ ಮುದ್ದಿನ ಕಣ್ಮಣಿ ನೀವು, ನಮ್ಮ ಹೃದಯ ನಾಯಕರೇ ನಿಮಗೆ ವಂದನೆ. ಥ್ಯಾಂಕ್ ಯು ಮೇಡಮ್. ಈ ಒಂದು ಮೂಲಕ ನಮ್ಮ ಸಾಹೇಬ್ರಿಗೆ ಇದನ್ನು ತಲುಪಿಸಿದ್ರೆ ನಾನು ತುಂಬ ಸಂತೋಷ ಪಡ್ತೀನಿ. ಸೊ ನಾನು ಅಭಿಮಾನಿ ಅಲ್ಲ, ನನ್ನ ಪಾಲಿಗೆ ಅವರು ನನ್ನ ಮನೆ ಬೆಳಗೋ ದೇವರು ಅಂತ ಹೇಳ್ಬೋದು. ನನ್ನಂಥ 1000 ಲಕ್ಷ ಕೋಟಿ ಅವರು ಇನ್ನೂ ತುಂಬ ಒಳ್ಳೆಯ ಯೋಜನೆಗಳು ಹಾಕ್ಕೊಂಡು ಅವ್ರ ಪ್ರೀತಿ, ಅವರ ಕರುಣೆಯಲ್ಲಿ ಎಲ್ಲರೂ ಒಳ್ಳೆಯದಾಗುತ್ತೆ, ಎಲ್ಲ ಮನೆ ಬೆಳಗುತ್ತೆ ಅಂದ್ಕೊಳ್ತೀನಿ. ಮುಂದೊಂದು ದಿನ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸ್ಥಾನಮಾನ ಸಿಗಬೇಕು, ಒಳ್ಳೇದಾಗಲಿ ಅಂತ ನಾನು ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಓಕೆ, ಸೊ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಖುಷಿ ಇದೆ. ತುಂಬ ಥ್ಯಾಂಕ್ ಯು ಮೇಡಮ್. ನಾನು ತುಂಬ ಸಂತೋಷದಿಂದ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಾನು ಬಂದಿದ್ದು ಇಲ್ಲಿ ಎಲ್ಲರೂ ಹೆಣ್ಮಕ್ಳು, ನಮ್ಮ ಮಹಿಳಾ ಕಾರ್ಯಕರ್ತನೆಲ್ಲ ನೀವು ಮೀಟ್ ಮಾಡಿದ್ದು, ಈ ಒಂದು ಪ್ರೋಗ್ರಾಮ್ ಹೆಂಗೆ ಅನ್ನೋದೆಲ್ಲ ನಾನು ಇವಾಗ ಒಂದು 3-4 ದಿನದಿಂದ ನೋಡ್ತಾ ಇದ್ದೀನಿ. ಹಾಗಾಗಿ ನನಗೂ ತೃಪ್ತಿ ಇದೆ. ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಅಳಿಲಾಗಿ ಇಲ್ಲಿ ಓಡಾಡ್ಕೊಂಡು ಸೇವೆ ಮಾಡಿದ್ದೀನಿ. ಈ ದೊಡ್ಡ ಕಾರ್ಯಕ್ರಮಕ್ಕೆ ನಂದು ಒಂದು ಚಿಕ್ಕ ಒಂದು ಅಳಿಲು ಸೇವೆ ಅಂತಾನೆ ಇರಬಹುದು. ರೈಟ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸಭಾ ಮ್ಯಾಮ್.